ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಕಾರಣ ಈ ಸೂಸೈಡ್ ಪ್ರಕರಣದಲ್ಲಿ ಇಬ್ಬರು ಎಂಎಲ್ಎಗಳ ಹೆಸರು ಕೇಳಿ ಬಂದಿದೆ. ವಿನಯ್ ಡೆತ್ ನೋಟ್ನಲ್ಲೂ ಶಾಸಕರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆ ಡೆತ್ ನೋಟ್ ವಾಟ್ಸಪ್ ಚಾಟ್ ರಿವೀಲ್ ಆದ್ಮೇಲೆ ಎಲ್ಲರ ಕಣ್ಣು ಆ ಎಂಎಲ್ಎಗಳ ಮೇಲೆ ಬಿದ್ದಿದೆ. ಹಾಗಾದ್ರೆ ನಿಜಕ್ಕೂ ವಿನಯ್ ಸೂಸೈಡ್ಗೆ ಕಾರಣವೇನು? ಈ ಸಾವಿನ ಜ್ವಾಲೆ ಆತ್ಮಹತ್ಯೆಗೆ ಕಾರಣರಾದವರ ತಲೆ ದಂಡ ಪಡೆಯುತ್ತಾ? ಇಲ್ಲಿದೆ ನೋಡಿ. ಜ್ವಾಲೆ, ಇದು ಸಾವಿನ ಜ್ವಾಲೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೂಸೈಡ್ ಜ್ವಾಲೆ. ಕೇಸರಿ ನಾಯಕರಲ್ಲಿ ಆಕ್ರೋಶ ತುಂಬಿದ್ರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದ್ ಕಡೆ ರಕ್ತ ಕುದಿಯುತ್ತಿದೆ. ಮತ್ತೊಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಉಳಿಗಾಲ ಇಲ್ವಾ ಅನ್ನೋ ಭಯ ಕಾಡುತ್ತಿದೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ರಾಜ್ಯ ರಾಜಕೀಯದಲ್ಲಿ ಆಡಳಿತ ಸರ್ಕಾರ ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷ ಬಿಜೆಪಿ ನಡುವಿನ ಯುದ್ಧಕ್ಕೆ ಕಾರಣವಾಗಿದೆ. ವಿನಯ್ ಸಾವಿನ ಕಿಚ್ಚಿನಿಂದ ಇಡೀ ಜಿಲ್ಲೆಯೇ ಹೊತ್ತಿ ಉರಿಯುತ್ತಿದೆ. ಕಾರಣ ವಿನಯ್ ಬರೆದಿಟ್ಟಿದ್ದ ಡೆತ್ ನೋಟ್, ವಾಟ್ಸಪ್ ಚಾಟ್ ಹಾಗೂ ಪ್ರಕರಣದಲ್ಲಿ ತಳುಕು ಹಾಕಿಕೊಂಡಿರುವ ಆ ಇಬ್ಬರು ಎಂಎಲ್ಎಗಳ ಹೆಸರು. ಸರ್ಕಾರದ ವಿರುದ್ಧ ಸಿಡಿದೆದ್ದ ಕೇಸರಿ ನಾಯಕರು. ಕೊಡಗಲ್ಲಿ ಬೃಹತ್ ಪ್ರತಿಭಟನೆ, ನಾಯಕರು ವಶಕ್ಕೆ. ವಿನಯ್ ಸೋಮಯ್ಯ ಮಡಿಕೇರಿಯ ಬಿಜೆಪಿ ಕಾರ್ಯಕರ್ತ. 12 ವರ್ಷಗಳಿಂದ ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ರು. ಶುಕ್ರವಾರ ಮುಂಜಾನೆ 4:30ಕ್ಕೆ ತಾನು ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲೇ ನೇಣು ಬಿಗಿದುಕೊಂಡಿದ್ರು. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ನಾಗವಾರದಿಂದ ಮಡಿಕೇರಿವರೆಗೂ ಸುದ್ದಿ ಮುಟ್ಟುತ್ತಿದ್ದಂತೆ ರಾಜಕೀಯದೊಳಗೆ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಡುಕೆಂಡವಾಗಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ನಿಗಿ ಕೆಂಡವಾಗಿದ್ದಾರೆ. ವಿನಯ್ ಆತ್ಮಹತ್ಯೆಗೆ ಕಾಂಗ್ರೆಸ್ನ ಇಬ್ಬರು ಎಂಎಲ್ಎಗಳೇ ಕಾರಣ ಅಂತ ಕಿಡಿಕಾರ್ತಿದ್ದಾರೆ. ವಿನಯ್ ತವರಿನಲ್ಲೂ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದ್ರು.
ಕುಶಾಲನಗರ ಆಸ್ಪತ್ರೆಯಲ್ಲಿದ್ದ ವಿನಯ್ ಮೃತದೇಹ ಹುಟ್ಟೂರು ಗೋಣಿಮಾರೂರಿನತ್ತ ಕೊಂಡೊಯ್ಯುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ಪ್ರತಿಭಟನೆ ಜೋರಾಯಿತು. ಶಾಸಕ ಪೊನ್ನಣ್ಣ, ಶಾಸಕ ಮಂತರ್ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗದ ಕಾರಣಕ್ಕೆ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಮುಂದಾಗಿದ್ರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದ ಯದುವೀರ್ ಒಡೆಯರ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಇನ್ನಿತರೆ ಪ್ರತಿಭಟನೆ ಮಾಡುತ್ತಿದ್ದ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಪೊನ್ನಣ್ಣನ ಹೇಳಿಕೆ ನಾನು ಗಮನಿಸಿದ್ದೇನೆ. ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಒಬ್ಬ ಶಾಸಕನಿಗೆ. ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಪ್ರಾಮಾಣಿಕರಿದ್ದಿದ್ರೆ ನನ್ನ ಅವನ ಹೆಸರು ಉಲ್ಲೇಖ ಮಾಡಿದಾಗ ತತ್ಕ್ಷಣ ನಾನು ತಯಾರಿದ್ದೇನೆ, ಹಾಕ್ಲಿ ಎಫ್ಐಆರ್ ನನ್ನ ಮೇಲೂ ಹಾಕ್ಲಿ ಅಂತ ಹೇಳಬೇಕಿತ್ತು. ಒಬ್ಬ ಜವಾಬ್ದಾರಿತ ಶಾಸಕ, ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಇವತ್ತು ನನ್ನ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಇದೇ ಶಾಸಕರು ಹೊಣೆಗಾರರು, ಇವರೇ ಕಾರಣಕರ್ತರು. ವಿನಯ್ ಸೂಸೈಡ್ಗೆ ಅಸಲಿ ಕಾರಣ ಏನು? ಪೊನ್ನಣ್ಣ, ಮಂತರ್ಗೌಡ ಹೆಸರು ಬಂದಿದ್ಯಾಕೆ? ವಿನಯ್ ಡೆತ್ ನೋಟ್ನಲ್ಲಿದ್ಯಾ ಸ್ಫೋಟಕ ಸತ್ಯ? ಬಿಜೆಪಿ ಕಾರ್ಯಕರ್ತ ವಿನಯ್ ಸೂಸೈಡ್ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ಳೋಕೆ ಅಸಲಿ ಕಾರಣವೇ ಬೇರೆ. ಆ ಕಾರಣವೇನು ಅಂದ್ರೆ, ವಿನಯ್ ಸೋಮಯ್ಯ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ. ಆ ಡೆತ್ ನೋಟ್ನಲ್ಲಿ ತನ್ನ ಸಾವಿಗೆ ಕಾರಣವೇನು, ಯಾರಿಂದಾಗಿ ನಾನು ಸಾಯ್ತಾ ಇದ್ದೀನಿ ಅಂತ ಬರೆದಿದ್ದಾರೆ. ಅದು ಸಾಮಾನ್ಯರ ಹೆಸರು ಆಗಿದ್ರೆ ಈ ಸೂಸೈಡ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿರ್ಲಿಲ್ಲ. ಬದಲಿಗೆ ವಿನಯ್ ಬರೆದಿರೋ ಡೆತ್ ನೋಟ್ನಲ್ಲಿ ಇಬ್ರು ಎಂಎಲ್ಎಗಳ ಹೆಸರು ಕೇಳಿ ಬಂದಿದೆ. ಅದು ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಶಾಸಕ ಮಂತರ್ಗೌಡ. ವಿನಯ್ ನನ್ನ ಆತ್ಮಹತ್ಯೆಗೆ ಶಾಸಕ ಪೊನ್ನಣ್ಣ, ಶಾಸಕ ಮಂತರ್ಗೌಡ ಹಾಗೂ ಸ್ಥಳೀಯ ಕಾಂಗ್ರೆಸ್ ನಾಯಕ ತನೀರಾ ಮಹೀನಾ ಅವರ ಕಿರುಕುಳವೇ ಕಾರಣ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿನಯ್ ಡೆತ್ ನೋಟ್ನಲ್ಲಿ ಶಾಸಕ ಪೊನ್ನಣ್ಣ ಹಾಗೂ ಮಂತರ್ಗೌಡ ಹೆಸರುಗಳನ್ನ ಮೆನ್ಷನ್ ಮಾಡಿದ್ರು, ಎಫ್ಐಆರ್ನಲ್ಲಿ ಶಾಸಕರ ಹೆಸರುಗಳನ್ನ ಸೇರಿಸಿಲ್ಲ. ಶಾಸಕರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರ ತಲೆದಂಡ ಆಗ್ಬೇಕು, ಆಗೋವರೆಗೂ ನಾವು ಸುಮ್ಮನಿರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಶಾಸಕರಿಗೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆ ದಾಖಲಿಸಿದ್ದಕ್ಕ ಶಾಸಕರಿಗೆ ಕೊಲೆಗಡಕ ತಣ್ಣೀರ ಮೈನನಿಗೆ ಕೊಲೆಗಡಕ ತಣ್ಣೀರ ಮೈನನಿಗೆ ಕೊಲೆಗಡಕ ತಣ್ಣೀರ ಮೈನನಿಗೆ ಕಾಂಗ್ರೆಸ್ ಶಾಸಕರುಗಳಿಗೆ ಕೊಲೆ ಮಾಡಿದಂತ ಕೊಡಗಿನ 2 ಶಾಸಕರುಗಳಿಗೆ ಕೊಲೆಗಡಕ ಕಾಂಗ್ರೆಸ್ ಶಾಸಕರಿಗೆ ಕೊಲೆಗಡಕ ಕಾಂಗ್ರೆಸ್ ಶಾಸಕರಿಗೆ ಕೊಲೆಗಡಕ ಕಾಂಗ್ರೆಸ್ ಶಾಸಕರಿಗೆ ಕೊಲೆಗಡಕ ಕಾಂಗ್ರೆಸ್. ವಿನಯ್ ಸಾವಿನ ಜ್ವಾಲೆ ಕೊಡಗು ಜಿಲ್ಲೆಯಾದ್ಯಂತ ಹಬ್ಬಿಕೊಂಡಿದೆ. ಮುಖ್ಯವಾಗಿ ಶಾಸಕ ಪೊನ್ನಣ್ಣ ಹಾಗೂ ಮಂತರ್ಗೌಡ ಅವರ ಮನೆ ಬಾಗಿಲಿಗೂ ಬಂದು ನಿಂತಿದೆ. ಡೆತ್ ನೋಟ್ ಹಾಗೂ ವಾಟ್ಸ್ಆಪ್ ಚಾಟ್ನಲ್ಲಿ ಶಾಸಕ ಪೊನ್ನಣ್ಣ ಹಾಗೂ ಮಂತರ್ಗೌಡರ ಹೆಸರುಗಳು, ವಿನಯ್ ಜೊತೆ ಮಾಡಿರೋ ವಾಟ್ಸ್ಆಪ್ ಚಾಟ್ಗಳು ಎಲ್ಲವೂ ಸ್ಪಷ್ಟವಾಗಿದೆ. ಅದರಲ್ಲೇ ವಿನಯ್ ಸಾವಿಗೆ ಕಾರಣಗಳೇನು ಅಂತ ಎಲ್ರಿಗೂ ಕ್ಲಿಯರ್ ಆಗಿ ಗೊತ್ತಾಗುವಂತಿದೆ. ಹೀಗಾಗಿ ವಿನಯ್ ಡೆತ್ ನೋಟ್ ಹಾಗೂ ವಾಟ್ಸ್ಆಪ್ ಚಾಟ್ಗಳನ್ನೇ ಅಸ್ತ್ರವಾಗಿಟ್ಟುಕೊಂಡಿರೋ ಬಿಜೆಪಿ ನಾಯಕರು ಶಾಸಕರ ತಲೆದಂಡಕ್ಕೆ ಆಗ್ರಹಿಸುತ್ತಿದ್ದಾರೆ.
Get out!